ಎಲ್ರಿಗೂ ನಮಸ್ಕಾರ. ಸೊ ಬಿಗ್ ಬಾಸ್ನ ಇವತ್ತಿನ ಎಪಿಸೋಡ್ ಹೇಗಿತ್ತು ಅಂತ ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಮಾಡಿ. ಆ್ಯಂಡ್ ಸೊ ಸಖತ್ತಾಗಿತ್ತು. ಸೊ ನನ್ನ ಕೇಳಕ್ಕೆ ಹೋದರೆ ಅದರಲ್ಲೂ ಮುಖ್ಯವಾಗಿ ಸೊ ಈ ಫಿನಾಲೆ ಒಂದು ವಾರಕ್ಕೆ ಕಾಲಿಡುವಂಥ ಒಂದು ಟಾಸ್ಕ್ ಇದೆಯಲ್ಲ, ಸೊ ಟಿಕೆಟ್ ಟು ಟಾಪ್ 6ಗೆ ಒಂದು ಟಾಸ್ಕ್ ಕೊಟ್ಟಿದ್ದಾರೆ ನೋಡಿ, ಅದ್ಭುತವಾಗಿದೆ. ಆ್ಯಂಡ್ ಸೊ ಖಂಡಿತವಾಗ್ಲೂ ಇಲ್ಲಿ ಡಿಸ್ಅಡ್ವಾಂಟೇಜ್ ಇದೆ ಕಾವ್ಯಗೆ ಆ್ಯಂಡ್ ಮೇ ಬಿ ಅಶ್ವಿನಿಗೆ ಅಂತ ಅನಿಸುತ್ತೆ. ಯಾಕಂದರೆ ಸಖತ್ ಫಾಸ್ಟಾಗಿರಬೇಕಾಗುತ್ತೆ. ಇಲ್ಲಿ ಧನುಷ್ಗೆ ನನ್ನ ಪ್ರಕಾರ ಅಡ್ವಾಂಟೇಜ್ ಇದೆ, ಬಟ್ ಏನೂ ಮಾಡಲಿಕ್ಕಾಗಲ್ಲ. ಸೊ ಟಾಸ್ಕ್ ಅಂತ ಬಂದಾಗ ಸೊ TTFಗೆ ಲಾಸ್ಟ್ ಕೂಡ ಇದೇ ಟಾಸ್ಕ್ ಕೊಟ್ಟಿದ್ರು. ಸೊ ಅದನ್ನು ಮಾಡಲೇಬೇಕಾಗುತ್ತೆ. ಆ್ಯಂಡ್ ಆಲ್ರೆಡಿ ಡಿಸೈನ್ ಆಗಿ ಹೋಗಿರುತ್ತೆ. ಇದರಲ್ಲಿ ಫೇವರು ಅದು ಇದು ಅಂತ ಹೇಳಲಿಕ್ಕಾಗಲ್ಲ. ನಾವು ಬಿಗ್ ಬಾಸ್ ಏನಾದರೂ ಒಬ್ಬರಿಗೆ ಫೇವರ್ ಮಾಡ್ತಿದ್ದಾರೆ ಅಂತ ನಾವು ಹೇಳಲಿಕ್ಕಾಗಲ್ಲ. ಬಟ್ ಸೊ ಇಲ್ಲಿ ನಮಗೆ ಧನುಷ್ಗೆ ಸಖತ್ ಚಾನ್ಸ್ ಇದೆ. ಆ್ಯಂಡ್ ಅವನು ಬೆಂಬಲಿಗರಾಗಿ ತೊಗೊಂಡಿರುವಂಥದ್ದು ರಾಶಿಗೂ ಕೂಡ. ಸೊ ಅದು ಕೂಡ ಒಂದು ಒಳ್ಳೆ ಚಾಯ್ಸ್ ಅಂತಲೇ ಹೇಳ್ತೀನಿ. ಆ್ಯಂಡ್ ಓಕೆ, ಸೊ ಧನುಷ್ ಆಲ್ರೆಡಿ ನಿಮಗೆ ಅಪ್ಡೇಟ್ ಕೊಟ್ಟಿದ್ದೀನಿ ನಾನು, ಏನಂತಂದರೆ ಸೊ ಧನುಷ್ ಅವರು ಕ್ಯಾಪ್ಟನ್ಸ್ ಮೀನ್ಸ್ ಈ ಒಂದು ಫಿನಾಲೆ ವಾರಕ್ಕೆ ಕಾಲಿಟ್ಟಿದ್ದಾರೆ ಅಂತ. ಬಟ್ ಇಬ್ಬರು ಕೂಡ ತುಂಬ ಚೆನ್ನಾಗಿ ಆಡಿದ್ದಾರೆ. ಸದ್ಯಕ್ಕೆ ಆಡಿರೋ ಪ್ರಕಾರ ಅಲ್ಲಿ ಕಾವ್ಯಾದ್ರಾಗಿರ್ಬೋದು ಆ್ಯಂಡ್ ಧನುಷ್ ಇಬ್ಬರು ತುಂಬ ಚೆನ್ನಾಗಿ ಆಡಿದ್ದಾರೆ. ಆ್ಯಂಡ್ ಸಪೋರ್ಟಿವ್ ಆಗಿ ರಾಶಿ ಕೂಡ ಸಖತ್ತಾಗಿ ಆಡಿದ್ರು. ಆ್ಯಂಡ್ ಗಿಲ್ಲಿ ಗಿಲ್ಲಿ ಈ ಕಡೆ ಕೂಡ ಬೇಗನೆ ತಂದುಕೊಟ್ಟ. ಸೊ ಗಿಲ್ಲಿದಿಲ್ಲಿ ನಾವು ತಪ್ಪಂತ ಹೇಳಲಿಕ್ಕಾಗಲ್ಲ. ಬಟ್ ಸೊ ಅದೇ ಕಾವ್ಯಕ್ಕೆ ಸ್ವಲ್ಪ ಹೈಟ್ ಅಂದರೂ ಕೂಡ ಭಯ. ಆಮೇಲೆ ಅಲ್ಲಿ ಒಂದು ಸಾರಿ ಕೆಳಗಡೆ ಬಿದ್ದೋಗ್ತಾರೆ. ಆ್ಯಂಡ್ ಒಂದು 2-3 ಪೈಪ್ಗಳು ಕೂಡ ಬಿದ್ದೋಗ್ತವೆ. ಸೊ ಅಲ್ಲಿ ಸ್ವಲ್ಪ ಅವರು ತಗಲಾಕೊಂತಾರೆ. ಓಕೆ, ಎಫರ್ಟ್ ಅಂತೂ ಮೆಚ್ಚಲೇಬೇಕು. ಸೊ ತುಂಬ ಚೆನ್ನಾಗಿ ಆಡಿದ್ರು ಅಂತಲೇ ಹೇಳ್ತೀನಿ. ಓಕೆ, ಸೊ ಇವತ್ತಿನ ಎಪಿಸೋಡ್ ಬಗ್ಗೆ ಒಂದು ಚಿಕ್ಕದಾಗಿ ರಿವ್ಯೂ ನೋಡ್ಕೊಂಬರೋಣ. ಇವತ್ತಿನ ಎಪಿಸೋಡ್ ಶುರುವಾಗಿರುವಂಥದ್ದು ರಾಶಿಕಾ ಆ್ಯಂಡ್ ರಘು ಅವರು ಡಿಸ್ಕಷನ್ ಮಾಡ್ತಿರ್ತಾರೆ. ಅಂದರೆ ನಿನ್ನೆ ಒಂದು ಟಾಸ್ಕ್ ಸೋತ್ರಲ್ಲ, ಸೊ ನೀರು ಹೊಡೆಯುವಂಥದ್ದು, ಅಲ್ಲಿ ತಡ್ಕೊಂಡು ನಿಂತ್ಕೊಳ್ಳುವಂಥದ್ದು. ಸೊ ಆ ಟಾಸ್ಕಲ್ಲಿ ಸೋತಿರೋದ್ರಿಂದ ಸೊ ರಘು ಅವರು ಟೀಮು, ಸೊ ಅಲ್ಲಿ ರಘು ಆ್ಯಂಡ್ ಸೊ ರಾಶಿ ಮಧ್ಯೆ ಒಬ್ಬರು ಔಟ್ ಆಗಬೇಕಾಗತ್ತೆ. ಸೊ ಅಲ್ಲಿ ಡಿಸ್ಕಷನ್ ನಡೀತಾ ಇರುತ್ತೆ ಯಾರು ಔಟ್ ಆಗಬೇಕು ಅಂತ. ಅಲ್ಲಿ ರಾಶಿ ಅಲ್ಲಿ ಬಿಟ್ಕೊಡ್ತಾಳೆ. ಈ ಒಂದು ಟಾಸ್ಕ್ ಮಾಡಿದ್ಮೇಲೆ ಅನ್ಸಿದ್ದೇನು ಅಂತಂದರೆ ಸೊ ರಾಶಿ ಬಿಟ್ಕೊಡ್ಬಾರ್ದಾಗಿತ್ತು ಅಂತ ನನಗೆ ಅನ್ಸುತ್ತೆ. ಬಿಕಾಸ್ ಇಲ್ಲಿ ರಘು ಆಲ್ರೆಡಿ ಈ ಒಂದು ಟವರ್ ಟಾಸ್ಕ್ ಇದೆಯಲ್ಲ, ಸೊ ಅದು ನೋಡಿ ಆಲ್ರೆಡಿ ಅವರು ಆಗಲ್ಲ ಅನ್ನೋ ರೀತಿಯಲ್ಲಿ ಗಿವ್ ಅಪ್ ಮಾಡೋ ರೀತಿಯಲ್ಲಿ ಕಾಣಿಸ್ತಿದ್ದಾರೆ. ಸೊ ಬಟ್ ರಾಶಿ ಇದ್ದಿದ್ರೆ ಮೇ ಬಿ ಒಂದು ಒಂದು ಟಫ್ ಕಾಂಪಿಟೇಷನ್ ಅಂತೂ ಕೊಟ್ಟಿರೋಳು ಧನುಷ್ಗೆ. ಯಾಕಂದರೆ ಅವಳು ಈ ಥರದ ಟಾಸ್ಕ್ ಮೇ ಬಿ ಆಡ್ತಿದ್ದು ಅಂತ ಅನಿಸುತ್ತೆ. ಬಟ್ ಏನೂ ಮಾಡೋಕ್ಕಾಗಲ್ಲ. ರಾಶಿ ಬಿಟ್ಕೊಟ್ಟಿರೋದು ಕಾರಣ ಏನು ಅಂತಂದರೆ ಅಲ್ಲಿ ರಘು ಅವರು ಆ ಒಂದು ಟಾಸ್ಕಲ್ಲಿ 70 ಮಿನಿಟ್ಸ್ ನಿಂತ್ಕೊಂಡಿದ್ರಲ್ಲ, ಸೊ ಆ ಒಂದು ಕಾರಣಕ್ಕೆ ಅಲ್ಲಿ ರಾಶಿ ಬಿಟ್ಕೊಟ್ಲು. ಅವಳು 29 ಮಿನಿಟ್ಸ್ಗೆ ಔಟ್ ಆಗಿರೋದ್ರಿಂದ ಸೊ ರಘು ತುಂಬ ಚೆನ್ನಾಗಿ ಮಾಡಿದ್ರು ಅನ್ನೋ ಒಂದು ಕಾರಣಕ್ಕೆ ಸೊ ರಾಶಿ ಬಿಟ್ಕೊಡ್ತಾಳೆ. ಆ್ಯಂಡ್ ಎಲ್ಲೋ ಅನಿಸುತ್ತೆ ಬಿಟ್ಕೊಡ್ಬಾರ್ದಾಗಿತ್ತೇನೋ ಅಂತ, ಸ್ವಲ್ಪ ಮಾತುಕತೆ ಆಗ್ಬೋದಾಗಿತ್ತು. ಬಟ್ ಬಿಟ್ಕೊಟ್ಲು. ಸೊ ಅವ್ರದ್ದು ಒಂದು ಹಾನೆಸ್ಟಿ ಅಂತಲೇ ಹೇಳ್ಬೋದು ಬಿಟ್ಕೊಟ್ಟಿದ್ದಕ್ಕೆ. ಓಕೆ, ಸೊ ರಾಶಿ ಔಟ್ ಆಗಿದ್ದಾದಮೇಲೆ ಅಗೇನ್ ಅಲ್ಲಿ ರಘು ಅವರು ಸೊ ಇದಕ್ಕೆ ನೆಕ್ಸ್ಟ್ ಟಾಸ್ಕ್ಗೆ ಸೆಲೆಕ್ಟ್ ಆಗ್ತಾರೆ. ಆ್ಯಂಡ್ ಇದಾದಮೇಲೆ ಅಲ್ಲಿ ಸೊ ನೆಕ್ಸ್ಟ್ ಟಾಸ್ಕ್ ಕೊಡ್ತಾರೆ. ಅದೇನು ಅಂತಂದರೆ ಸೊ ಈ ಬರಹ ಎಂಥ ಘೋರ ಅನ್ನೋ ರೀತಿಯಲ್ಲಿ ಟಾಸ್ಕ್ ಇರುತ್ತೆ. ಅದು ಅಶ್ವಿನಿ ವರ್ಸಸ್ ಧ್ರುವಂತ್ ಅವ್ರು ನೀರಿನ ಒಂದು ಹೊಡೆಯುವಂಥ ಟಾಸ್ಕಲ್ಲಿ ಗೆದ್ದಿರ್ತಾರಲ್ಲ, ಸೊ ಅವರಿಬ್ಬರ ಮಧ್ಯೆ ಒಂದು ಟಾಸ್ಕ್ ಕೊಡ್ತಾರೆ. ಸೊ ಅದೇ ಈ ಬರಹ ಎಂಥ ಘೋರ ಅನ್ನೋ ರೀತಿಯಲ್ಲಿ. ಸೊ ಅದನ್ನು ಆಲ್ರೆಡಿ ನೋಡಿದರೆ ನೀವು ಬೋರ್ಡ್ ಮೇಲೆ ಸೊ ಇವರು ಸೊ ನೆಗೆಟಿವ್ ಪಾಯಿಂಟ್ಸ್ಗಳನ್ನ ಬರೀಬೇಕಾಗುತ್ತೆ. ಸೊ ಅದನ್ನು ಸೊ ಇವರು ಅಳಿಸ್ಬೇಕಾಗುತ್ತೆ ಸೊ ಹೆಲ್ಮೆಟಿಂದ. ಸೊ ಅದೇ ರೀತಿಯಲ್ಲಿ ಅಲ್ಲಿ ಬರೀತಾರೆ. ಸೊ ಅದರಲ್ಲಿ ಗೆದ್ದಿರುವಂಥದ್ದು ಅಶ್ವಿನಿ ಅವರು ಗೆಲ್ಲುವಂಥದ್ದು. ಅವರಿಗೆ ಕೇವಲ 2 ಇದನ್ನು ಮಾತ್ರ ಅಲ್ಲಿ ನೆಗೆಟಿವ್ ಹೆಸರುಗಳನ್ನು ಅಲ್ಲಿ ಉಳಿಸಿರ್ತಾರೆ, ಮಿಕ್ಕಿದೆಲ್ಲ ಅಳಿಸಿರ್ತಾರೆ. ಆ್ಯಂಡ್ ಧ್ರುವಂತ್ ಅವರು 9 ಆ ಹೆಸರುಗಳನ್ನು ಅಲ್ಲಿ ಬೋರ್ಡ್ ಮೇಲೆ ಹಾಗೆ ಉಳಿಸಿರ್ತಾರೆ. ಓಕೆ, ಸೊ ಅಲ್ಲಿ ನನಗೆ ಅಶ್ವಿನಿ ಅವರು ಕೈಯಿಂದ ಎಲ್ಲ ಹೆಲ್ಮೆಟ್ ಹಿಡ್ಕೊಂಡು ಅಳಿಸ್ತಾ ಇದ್ರು. ಸೊ ಅದನ್ನು ನಮ್ಮ ಧನುಷ್ ಹೇಳೂ ಇಲ್ಲ. ಇಲ್ಲೇ ಧನುಷ್ ಈ ಕಡೆಯಿಂದ ಓನ್ಲಿ ಹೆಲ್ಮೆಟ್ ಇದೆಯಲ್ಲ ಅದನ್ನು ಮಾತ್ರ ಹಿಡ್ಕೊಂಡು ತಲೆಯಿಂದನೇ ಹಿಂಗೆ ಅಳಿಸ್ತಾ ಇದ್ದ. ಬಟ್ ಅಶ್ವಿನಿ ಅವರು ಆ ತಲೆಗೆ ಹೆಲ್ಮೆಟ್ಗೆ ಕೈ ಹಿಡ್ಕೊಂಡಿದ್ರು. ಸೊ ಅದು ಎಷ್ಟು ಸರಿ ಅಂತ ನನಗೆ ಅರ್ಥ ಆಗಲಿಲ್ಲ ನನಗೆ. ಧನುಷ್ ಅವ್ರು ಹೇಳಬೇಕಾಗಿತ್ತು ಕೈ ಹಿಡಿಯೋಂಗಿಲ್ಲ ಅಂತ, ಜಸ್ಟ್ ತಲೆಯಿಂದನೇ ಹೆಲ್ಮೆಟ್ ಏನು ಅಲ್ಲಿ ಅದು ಹಾಕಿದರೆ ಅಳಿಸೋವಂಥದ್ದು. ಸೊ ಅದರಿಂದನೇ ಅಳಿಸ್ಬೇಕಾಗಿತ್ತು. ಬಟ್ ಇದು ಆ ಥರ ಆದರೆ ಖಂಡಿತವಾಗ್ಲೂ ಅಶ್ವಿನಿ ಅವರಿಗೆ ಅಡ್ವಾಂಟೇಜ್ ಆಗುತ್ತೆ. ಸೊ ಅದು ಯಾರು ಕೂಡ ಅಲ್ಲಿ ಪ್ರಶ್ನೆನೇ ಮಾಡಲಿಲ್ಲಪ್ಪ. ಓಕೆ, ಆ್ಯಂಡ್ ಅದರಲ್ಲಿ ಮೊದಲು ಹೇಳ್ದಂಗೆ ಅಶ್ವಿನಿ ಅವರು ಸೊ ವಿನ್ ಆಗಿ ಸೊ ಅವರು ಸೊ ಈ ಒಂದು TTF ಟಾಸ್ಕ್ಗೆ ಆಯ್ಕೆ ಆಗ್ತಾರೆ. ಆ್ಯಂಡ್ ಇದಾದಮೇಲೆ ಅಲ್ಲಿ ಗಿಲ್ಲಿ ಆ್ಯಂಡ್ ಕಾವ್ಯ ಮಧ್ಯೆ ಕಿತ್ತಾಟ ನಡೆಯುತ್ತೆ. ಸೊ ಇದು ಅನ್ನೆಸೆಸರಿಯಾಗಿ ಕಿತ್ತಾಟ ಆಡ್ತಿದ್ದಾರೆ ಅಂತ ಅನಿಸುತ್ತೆ. ಗಿಲ್ಲಿ ಈ ಕಡೆಯಿಂದ ರೇಗಿಸ್ತಾನೆ, ಆ ಕಡೆಯಿಂದ ಕಾವ್ಯಗೆ ಅದು ಇಷ್ಟ ಆಗ್ತಾ ಇಲ್ಲ. ಆಮೇಲೆ ಅದು ಯಾವುದೋ ವೀಕೆಂಡಲ್ಲಿ ಸರ್ಕಲ್ ಅನ್ನೋವಂಥ ಒಂದು ಪದ ಏನು ಯೂಸ್ ಮಾಡ್ತಾನೆ ಗಿಲ್ಲಿ. ಸೊ ಅದರಿಂದ ಇಲ್ಲಿ ಸ್ವಲ್ಪ ಕಾವ್ಯಗೆ ಬೇಜಾರಾಗಿದೆ. ಅದಾದಮೇಲೆ ಗಿಲ್ಲಿ ಇವತ್ತು ಸ್ವಲ್ಪ ರೇಗಿಸಿದ್ದಕ್ಕೆ ಸೊ ಅಲ್ಲಿ ಕಾವ್ಯಗೆ ಬೇಜಾರಾಯಿತು. ಅವ್ನು ಬೇಜಾರು ಮಾಡ್ಕೊಂಡಿದ್ದಾಳೆ ಅಂತ ಹೇಳ್ಬಿಟ್ಟು ಈ ಕಡೆ ಮತ್ತೆ ತಿರ್ಗಾ ಗಿಲ್ಲಿ ಮತ್ತೆ ಸಮಾಧಾನ ಮಾಡ್ಲಿಕ್ಕೆ ಹೋಗುವಂಥದ್ದು. ಸೊ ಇದೆಲ್ಲ ಈ ಟೈಮಲ್ಲಿ ಬೇಕಿಲ್ಲ ಅಂತ ನನಗನ್ಸುತ್ತೆ. ಸೊ ಏನೇ ಇದ್ರೂ ಕೂಡ ಅದನ್ನ ಸಾಲ್ವ್ ಮಾಡಿಕೊಂಡು ಸೊ ತಮ್ಮ ಒಂದು ಆಟನ ತಾವು ಆಡ್ಕೊಂಡು ಹೋದರೆ ಬೆಟರ್ ಅಂತ ನನಗನ್ಸುತ್ತೆ. ಅದು ಗಿಲ್ಲಿಗೂ ಕೂಡ ಒಳ್ಳೆಯದು ಆ್ಯಂಡ್ ಕಾವ್ಯಗೂ ಕೂಡ ಒಳ್ಳೆಯದು. ಬಿಕಾಸ್ ನಾನು ಇವತ್ತು ನೋಡ್ತಾ ಇದ್ನಲ್ಲ ಸೋಷಿಯಲ್ ಮೀಡಿಯಾದಲ್ಲಿ ಯಾವ ರೇಂಜಿಗೆ ಕಾವ್ಯ ಎಲಿಮಿನೇಟ್ ಆಗಿದ್ದಾಳೆ, ಹಾಗಾಗಿದ್ದಾಳೆ, ಹೀಗಾಗಿದ್ದಾಳೆ. ಸೊ ಗಿಲ್ಲಿ ಕಾವ್ಯ ಎಷ್ಟು ನೆಗೆಟಿವ್ ಹೋಗ್ತಿದೆ ಅಂತಂದರೆ ಅದು ಏನೋ ಪ್ರ್ಯಾಂಕ್ ಎಲಿಮಿನೇಷನ್ ಅಂತ ಹೇಳ್ತಿದ್ದಾರೆ. ಬಟ್ ಇದೆಯಲ್ಲೋ ಗೊತ್ತಿಲ್ಲ. ಬಟ್ ಕಾವ್ಯಗೆ ಎಲ್ಲೋ ಇವತ್ತಿನ ಒಂದು ಸೋಷಿಯಲ್ ಮೀಡಿಯಾದಲ್ಲಿ ನೋಡ್ತಾ ಇದ್ದರೆ ಸಿಕ್ಕಾಪಟ್ಟೆ ನೆಗೆಟಿವ್ ಆಗಿ ಹೋಗ್ತಾ ಇತ್ತು. ಸೊ
ಅದು ಅನ್ನೆಸೆಸರಿ ಅಂತ ನನಗೆ ಅನ್ಸುತ್ತೆ. ಯಾರಿಗೂ ಕೂಡ ನೆಗೆಟಿವ್ ಅಷ್ಟು ಇದು ಮಾಡ್ಲಿಕ್ಕೆ ಹೋಗ್ಬೇಡಿ ಸದ್ಯಕ್ಕಿನ ಪರಿಸ್ಥಿತಿನಲ್ಲಿ. ಏನಾದರೂ ಇದ್ರೆ ಮಾತ್ರ ಮಾಡಿ, ಸುಮ್ಮನೆ ಅನ್ನೆಸೆಸರಿಯಾಗಿ ಸೊ ಅವ್ರ ಜೊತೆಗೆ ಹಂಗಿದ್ರು ಇವ್ರ ಜೊತೆಗೆ ಹಿಂಗಿದ್ರು ಅಂತ ಸುಮ್ಮನೆ ಟಾರ್ಗೆಟ್ ಮಾಡಬೇಡಿ ಅಂತ ನನ್ನ ಒಂದು ಸಜೆಷನ್ ಅಂತ ಹೇಳ್ತೀನಿ. ಓಕೆ, ಅಂಡ್ ಇದಾದ್ಮೇಲೆ ಅಶ್ವಿನಿ ಅಂಡ್ ಧ್ರುವಂತ್ ಮಧ್ಯೆ ಒಂದು ಸ್ವಲ್ಪ ಕಿತ್ತಾಟ ನಡೆಯುತ್ತೆ. ಅದು ಹೂ ಏನೋ ತಗೊಂಡ್ರಂತೆ. ಸೊ ಅಶ್ವಿನಿ ಅವರು ಸೊ ಅದಕ್ಕೋಸ್ಕರ ಅಲ್ಲಿ ಧ್ರುವಂತ್ ಸ್ವಲ್ಪ ಬೇಜಾರು ಮಾಡ್ಕೊಂಡಿದ್ದು. ಅದಕ್ಕಿಂತ ಮುಖ್ಯವಾಗಿ ಸೊ ನೀರು ಎರಚುವಂಥ ಟಾಸ್ಕಲ್ಲೂ ಕೂಡ ಅಷ್ಟೇ. ಸೊ ಅಲ್ಲಿ ಸೋಪ್ ಆಯಿಲು ಅಥವಾ ಏನೇನಲ್ಲಿ ಹಾಕಿದ್ರಲ್ಲ ಅಲ್ಲಿ ಸೊ ಟಾಸ್ಕ್ನ ಸೋಲಿಸಬೇಕು ಅಂತ ರಘು ಅವ್ರ ಮೇಲೆ ಎಲ್ಲನೂ. ಸೊ ಅಲ್ಲಿ ಅಶ್ವಿನಿ ಅವರು ತುಪ್ಪ ಯೂಸ್ ಮಾಡ್ತಾರೆ ಅಂತೆ. ಸೊ ತುಪ್ಪ ಅದನ್ನ ಹೆಂಗೆ ಯೂಸ್ ಮಾಡಿದ್ರಪ್ಪ, ನನಗೂ ಅದು ಬೇಜಾರು ಅಂತ ಅನ್ನಿಸ್ತು. ಧ್ರುವಂತ್ ಹೇಳೋ ಟೈಮಲ್ಲಿ ತುಪ್ಪನ ತೊಗೊಂಡೋಗಿ ಅಲ್ಲಿ ಟಾಸ್ಕಲ್ಲಿ ಅವ್ರಿಗೆ ಕೈ ಜಾರಬೇಕು ಅನ್ನೋ ರೀತಿಯಲ್ಲಿ ಅಲ್ಲೆಲ್ಲ ತೊಗೊಂಡೋಗಿ ಹಾಕಿದ್ರಂತೆ. ತುಪ್ಪ ಹಾಕ್ತಾರ ಅಂತದನ್ನ, ಆಯಿಲ್ ಹಾಕಿದ್ರೆ ಓಕೆ, ತುಪ್ಪ ಹಾಕ್ಬೇಕಾಗತ್ತಾ? ಸೊ ಅದಕ್ಕೆ ಮತ್ತೆ ಫ್ಲವರ್ ಎಲ್ಲ ತೊಗೊಂಡಿದ್ದಕ್ಕೆ ಅವ್ನು ಸ್ವಲ್ಪ ಬೇಜಾರು ಮಾಡ್ಕೊಂಡಿದ್ದ. ಅವ್ನು ಗೊತ್ತಲ್ಲ ಪೂಜೆ ಅಂತಂದರೆ ದೇವ್ರ ಪೂಜೆ ಅವ್ನು ಕರೆಕ್ಟಾಗಿ ಮಾಡ್ತಾನೆ. ಸೊ ಅಂಥ ಟೈಮಲ್ಲಿ ಆ ಥರ ಮಾಡಿದ್ರೆ ಸ್ವಲ್ಪ ಬೇಜಾರು ಮಾಡ್ಕೊಂಡಿದ್ದ. ಅಶ್ವಿನಿ ಅವರು ಕೂಡ ಬೇಜಾರು ಮಾಡ್ಕೊಂಡ್ರು. ಅವರಿಬ್ಬರು ಮತ್ತೆ ಒಂದು ಚೂರು ಸ್ವಲ್ಪ ಮಾತುಕತೆ ಆಯಿತು. ಅದಾದಮೇಲೆ ಅಲ್ಲಿ ಮನ್ಸು ಹೊರಗಡೆ ಬರ್ತಾನೆ ಗಾರ್ಡನ್ಗೆ. ಸೊ ಧ್ರುವಂತು ಸೊ ಅಲ್ಲಿ ಗಿಲ್ಲಿ ಆ್ಯಂಡ್ ರಘು ಅವರಿಗೆ ಕ್ಯೂರಿಯಾಸಿಟಿ, ಏನು ಕಿತ್ತಾಟ ಮಾಡ್ಕೊಂಡ್ಬಿಟ್ರಲ್ಲ ಅಂತ. ಸೊ ಅಲ್ಲಿ ಸ್ವಲ್ಪ ಮಾತುಕತೆ ಆಗುತ್ತೆ. ಸ್ವಲ್ಪ ಗಿಲ್ಲಿ ಆ್ಯಂಡ್ ರಘು ಅವರು ಕೂಡ ಸ್ವಲ್ಪ ಫನ್ನಾಗಿ ಸೊ ಮಜಾ ತಗೊಂತ ಇದ್ರು ಧ್ರುವಂತ್ ಹೇಳೋವಂಥದ್ದು. ಆ್ಯಂಡ್ ಅವ್ನು ಧ್ರುವಂತ್ ಕ್ಲಿಯರ್ ಆಗಿದ್ದಾನೆ, ಅವನು ಚೆನ್ನಾಗಿದ್ರೆ ಚೆನ್ನಾಗಿರ್ತೀನಿ, ಇಲ್ಲ ಅಂತಂದರೆ ಇಲ್ಲ, ನನಗೆ ಇಲ್ಲಿ ಯಾರೂ ಬೇಡ, ನನ್ನ ಆಟ ನಾನು ಸಿಂಗಲಾಗಿ ಆಡ್ಕೊಂಡು ಹೋಗ್ತೀನಿ ಅನ್ನೋ ಅಂತ ಒಂದು ಮೈಂಡ್ ಸೆಟಲ್ಲಿ ಇದ್ದಾನೆ ಅಷ್ಟೇ. ಓಕೆ, ಆ್ಯಂಡ್ ಇದಾದ್ಮೇಲೆ ಅಲ್ಲಿ ಸೊ ನೆಕ್ಸ್ಟ್ ಒಂದು ಟಾಸ್ಕ್ ಕೊಡುವಂಥದ್ದು ಅದೇ ಸೊ ಮಡಿಕೆ ಬಿಟ್ಟರೆ ಕೆಟ್ಟೆ ಅನ್ನೋವಂಥದ್ದು. ಇಲ್ಲಿ ರಘು ವರ್ಸಸ್ ಧ್ರುವಂತ್ ಅವ್ರ ಮಧ್ಯೆ ಕೊಡುವಂಥದ್ದು. ಸೊ ಈ ಒಂದು ಟಾಸ್ಕ್ ಯಾರು ಗೆಲ್ತಾರೆ ಸೊ ಅವರು ಸೊ TTF ಇದಕ್ಕೆ ಎಂಟ್ರಿ ಆಗ್ತಾರೆ ಅಂತಲೇ ಹೇಳ್ಬೋದು. ಸೊ ಅದೇ ಮಡಿಕೆ ಹಿಡ್ಕೊಂಡು ಸೊ ಯಾರು ಜಾಸ್ತಿ ಹೊತ್ತು ನಿಂತ್ಕೊತಾರೆ ಸೊ ಅವರು ಈ ಒಂದು ಟಾಸ್ಕ್ನ ವಿನ್ ಆಗ್ತಾರೆ ಅಂತಲೇ ಹೇಳ್ಬೋದು. ಓಕೆ, ಸೊ ಇದರಲ್ಲಿ ನನ್ನ ಪ್ರಕಾರ ಸ್ವಲ್ಪ ರಘುಗೆ ಅಡ್ವಾಂಟೇಜ್ ಆಯಿತು ಅಂತ ನನಗೆ ಅನ್ಸುತ್ತೆ. ಬಿಕಾಸ್ ಅಲ್ಲಿ ಧ್ರುವಂತ್ ಸ್ವಲ್ಪ ಹೈಟ್ ಶಾರ್ಟ್ ಇರೋದ್ರಿಂದ, ಕೈನೂ ಕೂಡ ಶಾರ್ಟ್ ಇರೋದ್ರಿಂದ ಸೊ ಮಡಿಕೆನ ಕರೆಕ್ಟಾಗಿ ಹಿಡ್ಕೊಳ್ಳೋಕೆ ಆಗಲಿಲ್ಲ ಅವ್ರಿಗೆ. ಸ್ಟಾರ್ಟಿಂಗಲ್ಲಿ ಅವ್ರು ನಡಗ್ತಾ ಇದ್ದ, ಆಮೇಲೆ ಮಡಿಕೆನೂ ಕೂಡ ಕರೆಕ್ಟಾಗಿ ಸಿಗಲಿಲ್ಲ ಅಲ್ಲಿ. ಸೊ ಕೊನೆಗೆ ಅಲ್ಲಿ ಬೇಗ ಔಟ್ ಆಗಿರುವಂಥದ್ದು ಧ್ರುವಂತೆ ಬಿಟ್ಕೊಟ್ಟ. ಅದಾದ್ಮೇಲೆ ರಘು ಅವರು ಅಲ್ಲಿ ವಿನ್ ಆಗ್ತಾರೆ. ಸೊ ಅವರು ಸೊ ಈ ಒಂದು TTF ಕಂಟೆಂಡರ್ ಟಾಸ್ಕ್ಗೆ ಆಯ್ಕೆ ಆಗ್ತಾರೆ ಅಂತಲೇ ಹೇಳ್ಬೋದು. ಓಕೆ, ಸೊ ಒಟ್ಟಿನಲ್ಲಿ ಸೊ TTF ಈ ಟಾಸ್ಕ್ ಇದೆಯಲ್ಲ, ಸೊ ಇದಕ್ಕೆ ಆಯ್ಕೆ ಆಗಿರುವಂಥದ್ದು ಒಂದು ಧನುಷ್, ರಘು, ಅಶ್ವಿನಿ ಆ್ಯಂಡ್ ಕಾವ್ಯ. ಸೊ ಈ ಒಂದು 4 ಜನ ಸೊ TTF ಒಂದು ಇದಕ್ಕೆ ಆಯ್ಕೆ ಆಗ್ತಾರೆ. ಓಕೆ, ಆ್ಯಂಡ್ ಇದಾದ್ಮೇಲೆ ಅಲ್ಲಿ ಸೊ ಎಲ್ಲ ಟೀಮ್ಗಳು ಕೂತ್ಕೊಂಡು ಅಲ್ಲಿ ಮಾತಾಡ್ತಿರ್ತಾರೆ. ಸೊ ಅದು ನನಗೆ ತುಂಬ ಚೆನ್ನಾಗಿ ಅನಿಸ್ತು. ಅಂದರೆ ಒಬ್ರಿಗೊಬ್ರು ರೇಗಿಸ್ಕೊಂಡು ಮಾತಾಡಿಕೊಂಡು ಸೊ ಎಲ್ಲರೂ ಕೂಡ ತುಂಬ ಚೆನ್ನಾಗಿದ್ರು. ಗಿಲ್ಲಿಯಲ್ಲಿ ರೇಗಿಸ್ತಾ ಇದ್ದ ಅಶ್ವಿನಿ ಆ್ಯಂಡ್ ಧ್ರುವಂತ್ ಏನು ಕಿತ್ತಾಟ ಆಡಿದ್ರಲ್ಲ, ಸೊ ಆ ಒಂದು ವಿಚಾರವಾಗಿ ರೇಗಿಸ್ತಾ ಇದ್ದ. ಆಮೇಲೆ ರಕ್ಷಿತಾ ಹೋಗಿ ಅಶ್ವಿನಿ ಹತ್ರ ಕೂತ್ಕೊಂಡಿದ್ರಲ್ಲ, ಸೊ ಅದಕ್ಕೆ ಇವಾಗ ಧ್ರುವಂತ್ ಹೋದ, ಸೊ ಅಶ್ವಿನಿ ಜೊತೆಗೆ ಇವಾಗ ರಕ್ಷಿತಾ ಹೋದ್ಲು ಅನ್ನೋ ರೀತಿಯಲ್ಲಿ ತಾಯಿ ಮಗ ಅನ್ನೋ ರೀತಿಯಲ್ಲಿ ಫುಲ್ ರೇಗಿಸ್ತಾ ಇದ್ದ. ಅದಾದ್ಮೇಲೆ ರಕ್ಷಿತಾ ಕೂಡ ಕೆಲವೊಂದು ಮಾತುಗಳು ಹೇಳ್ತಾ ಇದ್ಲು, ಮೀಟರ್ ಬೇಕು ಮೀಟರ್ ಅನ್ನೋ ರೀತಿಯಲ್ಲಿ ಗಿಲ್ಲಿಗೆ. ಅದಾವಾಗ ಬಿಗ್ ಬಾಸ್ ಅವ್ರು ಹೇಳ್ತಾರೆ ರಕ್ಷಿತಾ ಮೈಕ್ ಹಾಕಿಲ್ಲ ಅಂತ. ಸೊ ಅವಾಗ ಕ್ಯಾಮ್ರಾ ಹತ್ರ ಬಂದು ಕ್ಷಮೆ ಎಲ್ಲ ಕೇಳ್ತಾ ಇದ್ಲು ರಕ್ಷಿತಾ. ಸೊ ಅದೊಂದು ಫನ್ನಾಗಿ ಏನೋ ತುಂಬ ಚೆನ್ನಾಗಿತ್ತು ಅಂತಲೇ ಹೇಳ್ತೀನಿ. ಓಕೆ, ಇದ್ರ ಮಧ್ಯೆ ರಕ್ಷಿತಾ ಅಲ್ಲಿ ಏನು ಮಾಡ್ತಾರೆ ಅಂದರೆ ಗಿಲ್ಲಿ ಜೊತೆಗೆ ಸಪ್ರೇಟಾಗಿ ಮಾತಾಡಬೇಕು ಅನ್ನೋ ಒಂದು ಕಾರಣಕ್ಕೆ ಅಲ್ಲಿ ಎದುರುಗಡೆಗಿದ್ದಂಥ ಬೀನ್ ಬ್ಯಾಗ್ ಎಲ್ಲನೂ ತೊಗೊಂಡೋಗ್ಬಿಟ್ಟು ದೂರ ಇಟ್ಬಿಡ್ತಾರೆ. ಇದು ಯಾವುದು ಅಂತ ಅರ್ಥ ಆಗ್ತಿಲ್ಲ ನನಗೆ. ಅಂದರೆ ಗಿಲ್ಲಿ ಜೊತೆಗೆ ಯಾರು ಬಂದಾಗ ಕುತ್ಕೋಬಾರ್ದು, ನಾನು ಅವನೇ ಕುತ್ಕೊಬೇಕು ಅನ್ನೋ ರೀತಿಯಲ್ಲಿ. ಇದು ಏನು ಗುರು ಇದು? ಅದಾದಮೇಲೆ ಅಲ್ಲಿ ಕಿಚನ್ ಹತ್ರನೂ ಕೂಡ ಅಷ್ಟೇ ರಕ್ಷಿತಾ ಗಿಲ್ಲಿಗೆ ಹೇಳ್ತಾರೆ, ಅಂದರೆ ನೀನು ಯಾರಿಗೂ ಕೂಡ ಫೋರ್ಸ್ ಮಾಡಬೇಡ, ಹಿಂದೆ ಹೋಗಿ ಮಾತಾಡಬೇಡ. ಸೊ ನಿನ್ನನ್ನು ಯಾರು ಇದು ಮಾಡ್ತಾರೆ ಸೊ ಅವ್ರಿಗೆ ಮಾತ್ರ ಮಾತಾಡು, ಪ್ರೀತಿಸ್ತಾರೆ, ನೀನು ಅವ್ರನ್ನ ಪ್ರೀತಿಸೋ ಅನ್ನೋ ರೀತಿಯಲ್ಲಿ ಏನೋ ಮಾತಾಡ್ತಾರೆ. ಇಂಡೈರೆಕ್ಟಾಗಿ ಮೇ ಬಿ ಕಾವ್ಯ ಹಿಂದೆ ಹೋಗ್ತಾ ಇದ್ನಲ್ವಾ, ಸೊ ಅವ್ರ ಹಿಂದೆ ಹೋಗಬೇಡ ಅನ್ನೋ ರೀತಿಯಲ್ಲಿನೇ ರಕ್ಷಿತಾ ಹೇಳ್ತಾ ಇದ್ಲು. ಓಕೆ, ಏನು ಮಾಡೋಕ್ಕಾಗಲ್ಲ, ಅವಳ ಅನಿಸಿಕೆಗಳನ್ನ ಹಂಚ್ಕೊಂಡಿದ್ದಾಳೆ. ಇವಾಗಲೂ ಕೂಡ ಅವ್ರ ಬಗ್ಗೆ ಮಾತಾಡುವಂಥದ್ದು ಬೇಡ ಅಂತ ನನಗೆ ಅನ್ಸುತ್ತೆ. ಓಕೆ, ಆ್ಯಂಡ್ ಇದಾದ್ಮೇಲೆ ಬಿಗ್ ಬಾಸ್ ಅವರು ಟಿಕೆಟ್ ಟಾಪ್ 6ಗೆ ಒಂದು ಟಾಸ್ಕ್ನ ಅನೌನ್ಸ್ ಮಾಡ್ತಾರೆ. ಆಲ್ರೆಡಿ ಗೊತ್ತಿದೆ ನಿಮಗೆ, ಇದೇ ಟವರ್ ಕಟ್ಟೋವಂಥ ಟಾಸ್ಕು. ಸೊ ಅದರಲ್ಲಿ ಸೊ 4 ಜನ ಆಲ್ರೆಡಿ ನಿಮ್ಗೆ ಗೊತ್ತಿದೆ. ಸೊ ಯಾರ್ಯಾರು ಸೆಲೆಕ್ಟ್ ಆಗಿದ್ದಾರೆ ಅಂತ ಕಂಟೆಂಡರ್ ಆಗಿ ಧನುಷ್, ಅಶ್ವಿನಿ, ಕಾವ್ಯ ಆ್ಯಂಡ್ ರಘು ಅವರು. ಸೊ 4 ಜನ ಇದ್ದಾರೆ. ಆ್ಯಂಡ್ ಇಲ್ಲಿ ಒಬ್ಬರು ಬೆಂಬಲಿಗರು ಬೇಕಾಗುತ್ತೆ, ಇನ್ನೊಬ್ರು ಉಸ್ತುವಾರಿ ಬೇಕಾಗುತ್ತೆ. ಆ್ಯಂಡ್ ಅಲ್ಲಿ ಸ್ಟಾರ್ಟಿಂಗಲ್ಲೇ ಸೊ ಅಲ್ಲಿ ಧನುಷ್ ಅವರು ರಾಶಿ ಅವ್ರಿಗೆ ಕೇಳ್ತಾರೆ, ರಾಶಿ ಬೆಂಬಲಿಗರಾಗಿ ಅವರು ಒಪ್ಕೊತಾರೆ. ಆ್ಯಂಡ್ ಉಸ್ತುವಾರಿಯಾಗಿ ಸೊ ಧ್ರುವಂತ್ ಮಾಡ್ತೀನಿ ಅಂತ ಒಪ್ಕೊತಾನೆ. ಅಶ್ವಿನಿ ಅವರು ಆ್ಯಂಡ್ ಧ್ರುವಂತ್ ಅಲ್ಲೇ ಕೇಳ್ತಾರೆ, ಅವರು ಒಪ್ಕೊತಾರೆ. ಆ್ಯಂಡ್ ಉಸ್ತುವಾರಿಯಾಗಿ ರಕ್ಷಿತಾ ಮಾಡ್ತಾರೆ. ಆ್ಯಂಡ್ ಕಾವ್ಯಗೆ ಸೊ ಗಿಲ್ಲಿ ಕೇಳ್ತಾಳೆ, ಸೊ ಗಿಲ್ಲಿ ಕೂಡ ಒಪ್ಕೊತಾನೆ. ಆ್ಯಂಡ್ ರಾಶಿಗೆ ಸೊ ಉಸ್ತುವಾರಿ ಮಾಡಿ ಅಂತಾಳೆ, ಆ್ಯಂಡ್ ಅವಳು ಕೂಡ ಒಪ್ಕೊತಾಳೆ. ಓಕೆ, ಆ್ಯಂಡ್ ಕೊನೆಗಿದ್ದಂಥದ್ದು ಅಲ್ಲಿ ರಘು ಅವರು. ಸೊ ನಾನು ಆಲ್ರೆಡಿ ಪ್ರೋಮೋದಲ್ಲಿ ಹೇಳಿದ್ದೆ ಮೇ ಬಿ ಅವರೇ ಆಗ್ಬೋದು ಅಂತ. ರಘುಗೆ ರಕ್ಷಿತಾ ಬೆಂಬಲಿಗಳಾಗಿ ಆಡ್ತಾಳೆ, ಆ್ಯಂಡ್ ಗಿಲ್ಲಿ ಸೊ ಉಸ್ತುವಾರಿ ಮಾಡ್ತಾನೆ. ಓಕೆ, ಆ್ಯಂಡ್ ಇದು ಒಂದು ಟೀಮ್ ಇರುವಂಥದ್ದು, ಒಬ್ಬೊಬ್ಬರಿಗೆ ಯಾರ್ಯಾರು ಉಸ್ತುವಾರಿ ಆ್ಯಂಡ್ ಯಾರ್ಯಾರಿಗೆ ಬೆಂಬಲಿಗರಾಗಿ ಮಾಡ್ತಾರೆ ಅಂತ. ಓಕೆ, ಆ್ಯಂಡ್ ಇದರಲ್ಲಿ ಸೊ ಅಲ್ಲಿ ಫಸ್ಟ್ಗೆ ಇಲ್ಲಿ ಆಡಿಸೋವಂಥದ್ದು ಧನುಷ್ ಅವರು ಆಡ್ತಾರೆ. ಆ್ಯಂಡ್ ಧನುಷ್ಗೆ ಅಲ್ಲಿ ಬೆಂಬಲಿಗರಾಗಿದ್ದಂಥದ್ದು ರಾಶಿ ಅವರು. ಸೊ ಗೊತ್ತಿದೆ ನಿಮಗೆ ಆಲ್ರೆಡಿ ಟಾಸ್ಕ್ ಯಾವ ರೀತಿಯೇ ಇತ್ತು ಅಂತ. ಸೊ ಅಲ್ಲಿ ಫೂಲಲ್ಲಿರುವಂಥ ಒಂದು ಸ್ವಿಮ್ಮಿಂಗ್ ಫೂಲಲ್ಲಿರುವಂಥ ಒಂದು ಆ ಪೈಪ್ಗಳನ್ನ ತಂದು ಸ್ವಲ್ಪ ಬಾಕ್ಸ್ ಒಳಗಡೆ ಹಾಕಬೇಕಾಗತ್ತೆ. ಸೊ ಆ ಬಾಕ್ಸಲ್ಲಿರುವಂಥ ಪೈಪ್ಗಳನ್ನ ತೊಗೊಂಡು ಆ ಟವರ್ನ ಕಟ್ಟಿ ಸೊ ಮೇಲೆ ಹೋಗಿ ಅಲ್ಲಿ ಪ್ಲಾಟ್ಫಾರ್ಮ್ ಮೇಲೆ ನಿಂತ್ಕೊಂಡು ಸೊ ಅಲ್ಲಿ ಜೈ ಬಿಗ್ ಬಾಸ್ ಅಂತ ಹೇಳಿ ಸೊ ಅದೇನು ಗನ್ ಇದೆಯಲ್ಲ, ಸೊ ಲೈಟ್ ಗನ್ನ ಫೈರ್ ಮಾಡಬೇಕಾಗತ್ತೆ. ಸೊ ಆವಾಗ ಒಂದು ಟೈಮ್ ಕೌಂಟ್ ಮಾಡ್ತಿರ್ತಾರೆ ಉಸ್ತುವಾರಿ ಆದಂಥವರು. ಸೊ ಅದು ಟೈಮ್ನ ಕೌಂಟ್ ಮಾಡಿಕೊಂಡು ಒಂದು ಲಕೋಟೆಯಲ್ಲಿ ಬರೆದಿರ್ತಾರೆ. ಸೊ ಯಾರು ಕಮ್ಮಿ ಒಂದು ಟೈಮಲ್ಲಿ ಅದನ್ನು ಕಂಪ್ಲೀಟ್ ಮಾಡ್ತಾರೆ ಟಾಸ್ಕು, ಅವರು ಈ ಒಂದು ಟಾಸ್ಕ್ನ ವಿನ್ ಆಗ್ತಾರೆ ಅಂತಲೇ ಹೇಳ್ಬೋದು. ಅದೇ ರೀತಿಯಲ್ಲಿ ಮೊದಲನೇದಾಗಿ ಅಲ್ಲಿ ಧನುಷ್ ಆ್ಯಂಡ್ ರಾಶಿ ಆಡ್ತಾರೆ. ಆ್ಯಂಡ್ ರಾಶಿ
ಪೈಪ್ ತಂದು ಕೊಡೋದ್ರಲ್ಲಾಗಿರ್ಬೋದು, ಧನುಷ್ ಕಟ್ಟೋದ್ರಲ್ಲಾಗಿರ್ಬೋದು, ಇಬ್ಬರು ಕೂಡ ತುಂಬ ಚೆನ್ನಾಗಿ ಆಡಿದ್ರು. ಆ್ಯಂಡ್ ಆ ಸ್ವಿಮ್ಮಿಂಗ್ ಪೂಲಲ್ಲಿ ನೀರು ಮೀನ್ಸ್ ತರೋವಂಥದ್ದು ಕೂಡ ಕಷ್ಟನೇ ಇದೆ. ಸೊ ಒಳಗಡೆ ಹೋಗಿ ಸ್ವಲ್ಪ ಹೈಟ್ ಕಮ್ಮಿ ಇದ್ರೂ ಕೂಡ ಅಷ್ಟೇ, ಜಾಸ್ತಿ ಇದ್ರೂ ಕೂಡ ಅಷ್ಟೇ ಅಂತ ರಾಶಿಕ ಹೈಟ್ ಇರೋಳಿಗೆ ಅದು ಮೀನ್ಸ್ ಮೇಲ್ಗಡೆ ಕೈ ಹಾಕಿದ್ರೆ ಸಿಗ್ತಾಯಿಲ್ಲ, ಮುಳುಗಲೇಬೇಕಾಗುತ್ತೆ. ಅಲ್ಲಿ ಟೋಟಲ್ 14 ಏನೋದು ಪೈಪ್ ಇದೆ. ಸೊ ಅಷ್ಟು ತರಬೇಕು ಅಂದರೆ ಖಂಡಿತವಾಗ್ಲೂ ಸುಸ್ತು ಆಗೇ ಆಗುತ್ತೆ. ಬಟ್ ತುಂಬ ಚೆನ್ನಾಗಿ ಮಾಡಿದ್ಲು ರಾಶಿ. ಓಕೆ, ಆ್ಯಂಡ್ ಧನುಷು ಕೂಡ ಅಷ್ಟೇ. ಅಲ್ಲಿ ಏನು ಅವರು ಕಟ್ಟಲಿಕ್ಕೆ ಸ್ಟಾರ್ಟ್ ಮಾಡ್ತಾರೆ, ಒಂದು ಸರಿ ಏನೋ ಒಂದು ಪೈಪ್ ಕೆಳಗೆ ಬೀಳುತ್ತೆ ಬಿಟ್ಟರೆ ಇನ್ನು ಮಿಕ್ಕಿದ್ದೆಲ್ಲನೂ ಕೂಡ ಸಕ್ಸಸ್ಫುಲ್ ಆಗಿನೇ ಕಟ್ಕೊಂಡು ಹೋಗ್ತಾರೆ. ತುಂಬ ಚೆನ್ನಾಗಿ ಮಾಡಿದ್ರು. ಆ್ಯಂಡ್ ಅತಿ ಕಡಿಮೆ ಸಮಯ ಅಂತಲೇ ಅನಿಸುತ್ತೆ. ಫಸ್ಟ್ ನೋಡಿದಾಗಲೇ ಒಂದು ಟಾರ್ಗೆಟ್ನ ಸೆಟ್ ಮಾಡಿಬಿಟ್ಟಿದ್ರು ಅವರು, ಅದ್ಭುತವಾಗಿ ಆಡಿದ್ರು ಅಂತಲೇ ಹೇಳ್ತೀನಿ. ಓಕೆ, ಆ್ಯಂಡ್ ಸೆಕೆಂಡ್ ಬಂದಂಥ ಅಲ್ಲಿ ಕಾವ್ಯ ಅವರು ಕೂಡ ಅಷ್ಟೇ. ಸೊ ಕಾವ್ಯಗೆ ಅಲ್ಲಿ ಗಿಲ್ಲಿಯನ್ನು ಬೆಂಬಲಿಗರಾಗಿ ಬಂದರು. ಗಿಲ್ಲಿ ಕೂಡ ತುಂಬ ಚೆನ್ನಾಗಿ ಫಾಸ್ಟಾಗೆ ಮಾಡ್ದ. ಎಲ್ಲನೂ ಕೂಡ ತೋರಿಸಲಿಲ್ಲ, ಬಟ್ ಗಿಲ್ಲಿ ನನ್ನ ಪ್ರಕಾರ ಫಾಸ್ಟಾಗೆ ಮಾಡ್ದ ಅಂತ ಅನಿಸುತ್ತೆ. ಬಟ್ ಇಲ್ಲಿ ಕಟ್ಟಬೇಕು ಅಂತಂದಾಗಲೇ ಸ್ಟಾರ್ಟಿಂಗಲ್ಲಿ ಕಾವ್ಯ ಸ್ವಲ್ಪ ಸ್ಟಾರ್ಟಿಂಗಲ್ಲಿ ತುಂಬ ಚೆನ್ನಾಗೇ ಮಾಡಿದ್ರು. 4-5 ಆ ಪೈಪ್ಗಳನ್ನ ತುಂಬ ಬೇಗನೆ ಹಾಕಿದ್ರು. ಬಟ್ ಅದಾದಮೇಲೆ ಏನಾಯಿತು ಅಂತಂದರೆ ಅವ್ರಿಗೆ ಒಂದು ಸರಿ ಏನಾಗುತ್ತೆ ಅಂದರೆ ಅವರೇ ಬಿದ್ದೋಗ್ತಾರೆ, ಆಮೇಲೆ ಒಂದು 2-3 ಪೈಪ್ ಬಿದ್ದೋಗುತ್ತೆ. ಸೊ ಅಲ್ಲಿ ಅವ್ರು ದಾರಿ ತಪ್ಪಿದ್ರು ಅಂತ ನನಗೆ ಅನಿಸುತ್ತೆ. ಅಲ್ಲಿಂದ ಅವ್ರಿಗೆ ರಿಕವರ್ ಆಗಲಿಕ್ಕೆ ಕಷ್ಟ ಆಯಿತು. ಅದಾದಮೇಲೆ ಅವರಿಗೆ ಹೈಟ್ ಹೋಗಬೇಕು ಅಂದಾಗಲೂ ಕೂಡ ಅಷ್ಟೇ ಸ್ವಲ್ಪ ಭಯ ಆಗ್ತಾ ಇತ್ತು. ಅವ್ರು ಹೇಳ್ತಾ ಇದ್ರು ನನಗೆ ಭಯ ಆಗ್ತಿದೆ ಅನ್ನೋ ರೀತಿಯಲ್ಲಿ. ಹಂಗೆ ಮಾಡಿ ಸ್ವಲ್ಪ ಲೇಟ್ ಆದರೂ ಪರವಾಗಿಲ್ಲ, ಕಂಪ್ಲೀಟ್ ಅಂತೂ ಮಾಡಿದ್ರು. ಬಟ್ ನನ್ನ ಪ್ರಕಾರ ಇದು ಟೈಮೇ ಇದೆಯಲ್ಲ, ಸೊ ಅದು ಧನುಷ್ಗಿಂತ ಕಡಿಮೆನೇ ಇದೆ. ಅದು ಇಲ್ಲಿಯೂ ಕೂಡ ಗೊತ್ತಿತ್ತು. ಅಲ್ಲಿ ಅದಕ್ಕೆ ಅವನು ಬಾತ್ರೂಮಲ್ಲಿ ಕೂತ್ಕೊಂಡಾಗ ಅಲ್ಲಿ ಸ್ವಲ್ಪ ಬೇಜಾರು ಮಾಡ್ಕೊಂಡಿದ್ದ. ಸೊ ಅಲ್ಲಿ ಅಶ್ವಿನಿ ಮೀನ್ಸ್ ಕಾವ್ಯ ಬಂದು ಕೂಡ ಕೇಳ್ತಾ ಇದ್ರು, ಸೊ ಸ್ನಾನ ಮಾಡುವ ಹಾಗೆ ಏನೋ ಕೇಳ್ತಾ ಇದ್ರು. ಬಟ್ ಅವ್ನು ಮೇ ಬಿ ಬೇಜಾರಾಗಿದ್ದ, ಅವನು ಹೇಳೋಂಗಿಲ್ಲವಲ್ಲ ಇವಾಗ, ಸೊ ನೀನು ಚೆನ್ನಾಗಿ ಮಾಡಿಲ್ಲ ಅಂತ. ಸೊ ಅದು ಸೀಕ್ರೆಟಾಗಿ ಇರಬೇಕಾಗತ್ತೆ. ಬಟ್ ಅದು ಬೇಜಾರಂತೂ ಅವನು ಇದರಲ್ಲಿ ಕಾಣಿಸ್ತಾ ಇತ್ತು ಅಂತಲೇ ಹೇಳ್ತೀನಿ. ಓಕೆ, ಟಾಸ್ಕ್ ತುಂಬ ಚೆನ್ನಾಗಿದೆ. ಬಟ್ ಅದಕ್ಕೆ ಕಂಟೆಂಡರ್ ಆಗಿರೋವಂಥವ್ರು ಸ್ವಲ್ಪ ಇನ್ನೂ ಕಾಂಪಿಟೇಷನ್ ಇರೋವಂಥವ್ರು ಇರಬೇಕಾಗಿತ್ತು. ಲಾಸ್ಟ್ ಸೀಸನಲ್ಲಿ ತುಂಬ ಚೆನ್ನಾಗಿತ್ತು. ಭವ್ಯ ಈ ಕಡೆಗೆ ಟಾಸ್ಕ್ ತುಂಬ ಚೆನ್ನಾಗಿ ಆಡೋರು ಇದ್ದರು. ತ್ರಿವಿಕ್ರಮ್ ಅವ್ನು ಟಾಸ್ಕ್ ತುಂಬ ಚೆನ್ನಾಗಿ ಆಡ್ತಾ ಇದ್ದ. ಹನುಮಂತ ಬಂದಾಗ ಅವನು ಒಂದು ರೇಂಜಿಗೆ ತುಂಬ ಚೆನ್ನಾಗಿ ಆಡ್ತಾ ಇದ್ದ. ರಜತ್ ಅಂತ ಬಂದಾಗಲೂ ಕೂಡ ಅಷ್ಟೇ, ಎಲ್ಲರೂ ಕೂಡ ತುಂಬ ಚೆನ್ನಾಗಿ ಆಡೋರೇ ಇದ್ದರು. ಬಟ್ ಇದನ್ನು ನೋಡ್ತಾ ಇದ್ರೆ ಇಲ್ಲಿ ಧನುಷ್ ಬಿಟ್ಟರೆ ಅಂತ ಒಂದು ಕಾಂಪಿಟೇಷನ್ ಕೊಡೋವಂಥವ್ರು ಯಾರೂ ಇಲ್ಲ ಅಂತ ಅನಿಸುತ್ತೆ ಈ ಒಂದು ಟಾಸ್ಕಲ್ಲಿ. ಬೇರೆ ಟಾಸ್ಕ್ ಆದರೆ ಓಕೆ, ಬಟ್ ಆ ಹೈಟ್ಗೆ ಹೋಗಿ ಆ ಒಂದು ಫಿಸಿಕಲಿ ಸ್ವಲ್ಪ ಅಂದರೆ ಫಿಟ್ ಇರಬೇಕಾಗತ್ತೆ, ಫಾಸ್ಟ್ ಇರಬೇಕಾಗತ್ತೆ. ಸೊ ಅದು ಬೇರೆ ಯಾರೂ ಕೂಡ ಅಂತ ಅನ್ನಿಸ್ತಾ ಇಲ್ಲ. ಅಲ್ಲಿ ಮೀನ್ಸ್ ನಮ್ಮ ಯಾರು ಧನುಷ್ ಅವ್ರು ಹೇಳ್ತಾ ಇದ್ರು ಈ ಥರ ಟಾಸ್ಕ್ ತುಂಬ ಚೆನ್ನಾಗಿದೆ ಹಾಗೆ ಹೇಗೆ ಅಂತ. ಬಟ್ ಅಲ್ಲಿ ಆಲ್ರೆಡಿ ರಘು ಅವರು ಗಿವ್ ಅಪ್ ಮಾಡಿದ್ದಾರೆ. ನಮ್ಮ ಬಾಡಿ ವೇಟು ಹಾಗೆ ಹೀಗೆ ಅನ್ನೋ ರೀತಿಯಲ್ಲಿ ಹೇಳ್ತಿದ್ದಾರೆ. ರಘುದೇನು ಪ್ರಾಬ್ಲಮ್ ಆಗ್ತಿದೆ ಅಂದರೆ ಲಾಸ್ಟ್ ಒಂದು 2 ವೀಕಿಂದ ನೋಡ್ತಾ ಇದ್ದೀನಿ. ಸೊ ಅವ್ರಿಗೆ ಯಾವುದು ಟಾಸ್ಕ್ ಅದು ಆಗಲ್ಲ. ಸೊ ವೀಕ್ನೆಸ್ ಅಂದರೆ ನಮಗೆ ಇದು ಡಿಸ್ಅಡ್ವಾಂಟೇಜ್ ಅನ್ನೋ ರೀತಿಯಲ್ಲಿ ಹೇಳ್ತಿದ್ದಾರೆ. ಆ ಬಾಲ್ ಕಲೆಕ್ಟ್ ಮಾಡ್ಕೊಳ್ಳೋವಂಥ ಒಂದು ಟಾಸ್ಕಲ್ಲೂ ಕೂಡ ಹಾಗೆ ಹೇಳಿದ್ರು. ಸೊ ಅಲ್ಲೂ ಕೂಡ ಅವರಿಗೆ ಆಗಲಿಲ್ಲ. ಅಲ್ಲೂ ಕೂಡ ಅಷ್ಟೇ ಧನುಷ್ಗೆ ರಾಶಿನೇ ಸಪೋರ್ಟ್ ಮಾಡಿ ಆ ಬಾಲ್ಗಳನ್ನು ಬಾಸ್ಕೆಟಲ್ಲಿ ಹಾಕಿಸಿ ಗೆಲ್ಸಿರೋವಂಥದ್ದು. ಸೊ ರಾಶಿ ನನ್ನ ಪ್ರಕಾರ ಯಾರಿಗಾದರೂ ಸಪೋರ್ಟ್ ಮಾಡಬೇಕು ಟಾಸ್ಕಲ್ಲಿ ಅಂತ ಬಂದಾಗ ಅವಳು 100% ಕೊಡ್ತಾಳೆ. ಸೊ ಅವಳು ಟಾಸ್ಕಿಗೆ ಅಷ್ಟು ಕೊಡ್ತಾಳೆ ಬಿಡ್ತಾಳೆ ಗೊತ್ತಿಲ್ಲ. ಬೇರೆಯವ್ರಿಗೆ ಆಡಬೇಕಾದಾಗ ನನ್ನ ಪ್ರಕಾರ 100% ಕೊಡ್ತಾಳೆ. ಆ್ಯಂಡ್ ಇವತ್ತು ಕೂಡ ಅಷ್ಟೇ ಅದ್ಭುತವಾಗಿ ಆಡಿದ್ಲು. ಆ್ಯಂಡ್ ಗಿಲ್ಲಿಗೆ ಕಾವ್ಯಗೆ ಗಿಲ್ಲಿ ಅಂತ ಬಂದಾಗಲೂ ಕೂಡ ಅಷ್ಟೇ, ಗಿಲ್ಲಿ ಕೂಡ ತುಂಬ ಚೆನ್ನಾಗಿ ಮಾಡ್ದ ಇವತ್ತು ಟಾಸ್ಕ್. ಅಷ್ಟು ಸೀರಿಯಸ್ ಆಗಿ ಆಡಿರುವಂಥದ್ದು ನಾನು ತುಂಬ ರೇರು ಗಿಲ್ಲಿ ಕಡೆಯಿಂದ. ಬಟ್ ಇವತ್ತು ಸಖತ್ತಾಗಿ ಆಡ್ದ ರಾಶಿ ಆ್ಯಂಡ್ ನನ್ನ ಪ್ರಕಾರ ಗಿಲ್ಲಿ. ಓಕೆ, ಅವ್ರಿಗೋಸ್ಕರ ಆಡೋದಲ್ಲೇ ಸೊ ಬೇರೆಯವ್ರಿಗೋಸ್ಕರ ಆಡೋದಿದೆಯಲ್ಲ, ಅದ್ಭುತವಾಗಿ ಆಡಿದ್ರು ಅಂತ ಹೇಳ್ತೀನಿ. ಓಕೆ, ಇನ್ನಿಬ್ಬರದಿದೆ ಅಶ್ವಿನಿ ಆ್ಯಂಡ್ ರಘು ಅವ್ರದ್ದು. ಸೊ ಅವರಿಬ್ಬರು ಯಾವ ರೀತಿಯಲ್ಲಿ ಆಡ್ತಾರೆ ಅನ್ನೋದನ್ನ ಸೊ ನಾಳೆ ನೋಡೋಣ. ಓಕೆ, ಸೊ ಇವತ್ತಿನ ಒಂದು ಎಪಿಸೋಡ್ ನನ್ನ ರಿವ್ಯೂ ಇದಾಗಿತ್ತು. ಸೊ ನಿಮ್ಮ ಅನಿಸಿಕೆ ಅಭಿಪ್ರಾಯನ ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ. ಓಕೆ, ಸೊ ದಯವಿಟ್ಟು ವಿಡಿಯೋ ಇಷ್ಟ ಲೈಕ್ ಮಾಡಿ. ಯಾಕೋ ವ್ಯೂಸ್ಗಳು ತುಂಬ ಅಂದರೆ ತುಂಬ ಕಮ್ಮಿ ಬರ್ತಾ ಇದೆ. ಸೊ ಎಫರ್ಟ್ ಹಾಕಬೇಕಾಗತ್ತೆ. ಸೊ ಎಫರ್ಟ್ ಹಾಕಿ ಕೂಡ ವ್ಯೂಸ್ ಬಂದಿಲ್ಲ ಅಂದರೆ ವಿಡಿಯೋ ಮಾಡೋದೇ ವೇಸ್ಟ್ ಅನ್ನೋ ರೀತಿಯಲ್ಲಿ ಅನ್ನಿಸ್ತಾ ಇದೆ. ದಯವಿಟ್ಟು ವಿಡಿಯೋ ಇಷ್ಟ ಆದರೆ ದಯವಿಟ್ಟು ಲೈಕ್ ಮಾಡಿ ಅಂತ ಹೇಳ್ತೀನಿ. ಓಕೆ, ಬೈ ಬಾಯ್.